ಜೂನಿಯರ್ಸ್ನ ರ್ಯಾಗಿಂಗ್ ಮಾಡಿದ್ರು ಅಂತ ಸೀನಿಯರ್ಸ್ ಮೇಲೆ ಎಫ್ಐಆರ್ ಆಗಿದೆ. ದೇವನಹಳ್ಳಿಯ ಆಕಾಶ್ ಕಾಲೇಜಿನಲ್ಲಿ ಜೂನಿಯರ್ಸ್ಗೆ ರ್ಯಾಗಿಂಗ್ ಮಾಡ್ತಾ ಇದ್ದಂತೆ. ಡ್ರಿಂಕ್ಸು ಸಿಗರೇಟ್ ತರೋಕೆ ಮತ್ತು ಬುಕ್ ಹಿಡ್ಕೊಂಡು ನಿಂತ್ಕೋಬೇಕು, ಸಿನಿಮಾಗಳಲ್ಲಿ ಇರುತ್ತಲ್ಲ ರ್ಯಾಗಿಂಗ್, ಹಂಗೆ ರಿಯಲ್ ಲೈಫ್ ನಲ್ಲೂ ಮಾಡಿದ್ದಾರೆ. ಕಾಲೇಜಿನ ಅಡ್ಮಿನ್ಗೆ ದೂರು ಕೊಟ್ಟಿದ್ದಾರೆ ಜೂನಿಯರ್ಸ್ಗಳು. ಪ್ರಶ್ನೆ ಮಾಡಿದ ಅಡ್ಮಿನ್ ಹೆಡ್ ಮಿಥುನ್ ಮಾಧವನ್ ಅಂತ ಈತನ ಮೇಲೆ ಹಲ್ಲೆ ಮಾಡಿದಾರಂತೆ. ಜೂನಿಯರ್ಸ್ ಮೇಲೂ ಕೂಡ ಕಬ್ಬಿಣದ ರಾಡ್ ತಗೊಂಡು ಮತ್ತು ಕಲ್ಲು ಕಟ್ಟಿಗೆಗಳಿಂದ ಹೊಡೆದಿದ್ದಾರೆ ಅನ್ನುವ ಆರೋಪ. ದೇವನಹಳ್ಳಿ ಪೊಲೀಸ್ ಠಾಣೆಗೆ ಈಗ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ದಾರೆ. ದೂರಿನ ಮೇಲೆ 23 ಹಿರಿಯ ವಿದ್ಯಾರ್ಥಿಗಳ ಮೇಲೆ ಅಂದರೆ ಸೀನಿಯರ್ಸ್ಗಳ ಮೇಲೆ ಎಫ್ಐಆರ್ ಆಗಿದೆ. ದೂರು ಆಧರಿಸಿ ಎವನ್ ಆರೋಪಿ ಬಿಲಾಲ್, A2 ಜಿರಿಲ್, A3 ಮಿಶಾಲ್ ಅರೆಸ್ಟ್ ಆಗಿದ್ದಾರೆ. ಉಳಿದ ವಿದ್ಯಾರ್ಥಿಗಳಿಗೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ನೆನಪಿರಲಿ, ನಮ್ಮ ದೇಶದಲ್ಲಿ ಇದು ಕ್ರಿಮಿನಲ್ ಅಫೆನ್ಸ್. ರ್ಯಾಗಿಂಗ್ ಮಾಡೋ ಹಂಗೆ ಇಲ್ಲ. ಯಾವುದೇ PU ಕಾಲೇಜಿಂದ ಹಿಡಿದು ನೀವೇನೇ ಮಾಸ್ಟರ್ಸ್ ಮಾಡಿ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ದೊಡ್ಡದಾಗಿ ಅಂಟಿಸಬೇಕು, ರ್ಯಾಗಿಂಗ್ಗೆ ಇಲ್ಲಿ ಅವಕಾಶ ಇಲ್ಲ, ಅದು ಮಾಡಿದ್ರೆ ಕ್ರಿಮಿನಲ್ ಅಫೆನ್ಸ್ ಅಂತ. ಸೊ ಈಗ ನೋಡಿ, ಅಲ್ಲಿ ಪುಸ್ತಕ ಇಟ್ಕೊಂಡು ನಿಂತ್ಕೋಬೇಕು, ಜೊತೆಗೆ ಅವ್ರು ಹೇಳಿದ್ದನ್ನು ತಂದು ಕೊಡಬೇಕು, ಇಲ್ಲಾಂದರೆ ಬೇರೆ ರೀತಿಯ ಕಿರುಕುಳಗಳು ಇದನ್ನು ಕೊಡ್ತಾ ಇದ್ರಂತೆ. ಇದು ಕ್ರಿಮಿನಲ್ ಅಫೆನ್ಸ್ ಅಂತ ಗೊತ್ತಿದ್ದು ಕಾಲೇಜಿಗೆ ಓದಕ್ಕೆ ಹೋಗೋರು ನೀವುಗಳು ಈ ರೀತಿ ಗಾಂಚಲಿ ಹರಟೆಗಳನ್ನು ಮಾಡ್ಕೊಂಡಿದ್ರೆ ಪೊಲೀಸರು ಅವ್ರದ್ದೇ ಭಾಷೆಯಲ್ಲಿ ಬುದ್ಧಿ ಕಲಿಸ್ತಾರೆ ಅಷ್ಟೇ.